ಸಮುದ್ರದಲ್ಲಿ ನೀರು ಖಾಲಿಯಾದರೆ ಏನಾಗುತ್ತೆ? ಹೌದು, ಸಮುದ್ರದಲ್ಲಿ ನೀರು ಇಲ್ಲದಿದ್ದರೆ ಏನಾಗುತ್ತೆ? ಇದನ್ನು ಸಂಕ್ಷಿಪ್ತವಾಗಿ ಹಾಗೂ ಕುತೂಹಲಕಾರಿಯಾಗಿ ವಿವರಿಸೋಣ. ನಮ್ಮ ಭೂಮಿಯ 70% ಭಾಗವನ್ನು ಆವರಿಸಿಕೊಂಡಿರುವ ಸಮುದ್ರಗಳು ಏಕಾಏಕಿ ನೀರು ಕಳೆದುಕೊಂಡರೆ ಏನಾಗಬಹುದು ಎಂದು ಯಾವತ್ತಾದರೂ ಯೋಚಿಸಿದ್ದೀರಾ? ಬನ್ನಿ, ಈ ಅಸಾಧ್ಯ ಪರಿಸ್ಥಿತಿಯಲ್ಲಿ ಏನಾಗುತ್ತೆಂದು ಕಲ್ಪಿಸೋಣ. ಹವಾಮಾನ ವ್ಯತ್ಯಾಸ. ಸಮುದ್ರದಿಂದ ಬಾಷ್ಪೀಕರಣವಾಗುವ ನೀರು ಮಳೆಯಾಗಿ ಮರಳುತ್ತೆ. ಸಮುದ್ರ ಇಲ್ಲದೆ ಮಳೆಗಾಲವೇ ಇಲ್ಲ. ಬೆಳೆಯಲ್ಲ, ಬಿಸಿಲು ಹೆಚ್ಚಾಗುತ್ತೆ. ಆಮ್ಲಜನಕದ ಕೊರತೆ. ಸಮುದ್ರದಲ್ಲಿರುವ ಶೈವಲಗಳು ಬಹುತೇಕ ಆಮ್ಲಜನಕ ಉತ್ಪಾದಿಸುತ್ತವೆ. ಅವು ಇಲ್ಲದಿದ್ದರೆ ನಾವು ಉಸಿರಾಡೋಕೆ ಕಷ್ಟವಾಗುತ್ತೆ. ಜೀವಿಗಳ ನಾಶ. ಮತ್ಸ್ಯಗಳಿಂದ ಹಿಡಿದು ತಿಮಿಂಗಿಲದವರೆಗೆ ಲಕ್ಷಾಂತರ ಜಲಚರ ಜೀವಿಗಳು ನಾಶವಾಗುತ್ತವೆ. ಈ ಜೈವ ವಿವಿಧತೆ ಕಳೆಯುವುದು ಮಾನವನಿಗೂ ಹಾನಿಕಾರಕ. ಭೂಗರ್ಭದ ಬದಲಾವಣೆ. ಸಮುದ್ರದ ಒತ್ತಡ ಇಲ್ಲದಿದ್ದರೆ ಭೂಪಟಲದ ಸಮತೋಲನ ಬದಲಾಗುತ್ತೆ. ಭೂಕಂಪ, ಜ್ವಾಲಾಮುಖಿ ಹೆಚ್ಚಾಗಬಹುದು. ಆರ್ಥಿಕ ಆಘಾತ. ಮೀನುಗಾರಿಕೆ, ಸಾಗಣಾ ವ್ಯಾಪಾರ, ಪ್ರವಾಸೋದ್ಯಮ ಇವೆಲ್ಲವೂ ಸಂಪೂರ್ಣವಾಗಿ ನಾಶವಾಗುತ್ತವೆ. ಸಮುದ್ರವಿಲ್ಲದ ಭೂಮಿ ಒಣ, ಶೂನ್ಯ ಮತ್ತು ಜೀವರಹಿತವಾಗುತ್ತೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಅಂಶವೂ ಪರಸ್ಪರ ಸಂಯೋಜಿತವಾಗಿದೆ. ಆದ್ದರಿಂದ ನಾವೆಲ್ಲರೂ ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ.